ನೀವು ತುಂಬಾ ಕಡೆ ಫ್ಲೆಕ್ಸಿ ಕ್ಯಾಪ್ ಅಂಡ್ ಮಲ್ಟಿ ಕ್ಯಾಪ್ ಅಂತ ಹೇಳೋದನ್ನ ಕೇಳ್ತೀರಾ. ಸೊ ಇವುಗಳ ನಡುವೆ ಇರುವಂತ ಎಕ್ಸಾಕ್ಟ್ ಡಿಫರೆನ್ಸ್ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫ್ಲೆಕ್ಸಿ ಕ್ಯಾಪ್ ಅಂದ್ರೆ ಆಸ್ ಇಟ್ಸ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಇಟ್ ಹ್ಯಾಸ್ ಸಮ್ ಫ್ಲೆಕ್ಸಿಬಿಲಿಟಿ. ಅಂದ್ರೆ ಈ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಿನಿಮಮ್ 65% ಆಫ್ ಇಟ್ಸ್ ಟೋಟಲ್ ಅಸೆಟ್ ನ ಈ ಈಕ್ವಿಟಿ ಮತ್ತೆ ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಇನ್ನು ಈ ಫ್ಲೆಕ್ಸಿಬಿಲಿಟಿ ಎಲ್ಲಿರುತ್ತಂದ್ರೆ ಇವಾಗೇನು 65% ನ ಈಕ್ವಿಟಿ ಕೂಡ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದರಲ್ಲಿ ಫಂಡ್ ಮ್ಯಾನೇಜರ್ ತನಗೆ ಇಷ್ಟ ಬಂದಷ್ಟು ದುಡ್ಡನ್ನ ಲಾರ್ಜ್ ಕ್ಯಾಪ್ ಅಲ್ಲಿ, ತನಗೆ ಎಷ್ಟು ಬೇಕೋ ಅಷ್ಟು ಮಿಡ್ ಕ್ಯಾಪ್ ಅಲ್ಲಿ, ಅದೇ ತರ ಸ್ಮಾಲ್ ಕ್ಯಾಪ್ ಅಲ್ಲಿ ಕೂಡ ತನಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬಹುದು. ಸೊ ಅಷ್ಟು ಫ್ರೀಡಮ್ ಅವ್ರಿಗೆ ಇರುತ್ತೆ. ಸಪೋಸ್ ಇವಾಗ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ, ಲಾರ್ಜ್ ಕ್ಯಾಪ್ ಕಂಪನಿ ಸೇಫ್ ಅಂತ ಅನ್ಸಿದ್ರೆ ಅವಾಗ ಅವರು ಜಾಸ್ತಿ ದುಡ್ಡನ್ನ ಲಾರ್ಜ್ ಕ್ಯಾಪ್ ಅಲ್ಲೇ ಇನ್ವೆಸ್ಟ್ ಮಾಡಬಹುದು. ಅಥವಾ ಅವ್ರಿಗೆ ಏನಾದ್ರು ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳಲ್ಲಿ ಗ್ರೋತ್ ಪೊಟೆನ್ಷಿಯಲ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವಾಗ ಅವರು ಜಾಸ್ತಿ ದುಡ್ಡನ್ನ ಸ್ಮಾಲ್ ಕ್ಯಾಪ್ ಅಲ್ಲೇ ಇನ್ವೆಸ್ಟ್ ಮಾಡಬಹುದು. ಅಂಡ್ ಇಲ್ಲಿ ರಿಸ್ಕ್ ಅನ್ನೋದು ಫಂಡ್ ಮ್ಯಾನೇಜರ್ ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮಲ್ಟಿ ಕ್ಯಾಪ್ ಅಂತ ಅಂದ್ರೆ ಇಲ್ಲಿ ಫಿಕ್ಸ್ಡ್ ಅಲೋಕೇಶನ್ ರೂಲ್ ಇದೆ. ಅಂದ್ರೆ ಫಂಡ್ ಮ್ಯಾನೇಜರ್ ಇಲ್ಲಿ ಕಂಪಲ್ಸರಿ 25% ಆಫ್ ಇಟ್ಸ್ ಟೋಟಲ್ ಅಸೆಟ್ ನ ಲಾರ್ಜ್ ಕ್ಯಾಪ್ ಅಲ್ಲಿ, ಇನ್ 25% ನ ಮಿಡ್ ಕ್ಯಾಪ್ ಅಲ್ಲಿ ಅಂಡ್ ಇನ್ 25% ನ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಅಂಡ್ ಇನ್ನುಳಿದಿರುವಂತಹ 25% ಮೇಲೆ ಮಾತ್ರ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಇರುತ್ತೆ. ಅದನ್ನ ಅವರು ಮಾರ್ಕೆಟ್ ಮೂವ್ಮೆಂಟ್ ಮೇಲೆ ಮ್ಯಾನೇಜ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಕಂಪಲ್ಸರಿ ಆಗಿ ಎಲ್ಲಾ ಕ್ಯಾಟಗರಿನೂ ಬರೋದ್ರಿಂದ ಸ್ವಲ್ಪ ಡೈವರ್ಸಿಫಿಕೇಶನ್ ಕೂಡ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಫ್ಲೆಕ್ಸಿ ಕ್ಯಾಪ್ ಅಂಡ್ ಮಲ್ಟಿ ಕ್ಯಾಪ್. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಜಸ್ಟ್ ಮಲ್ಟಿ ಕ್ಯಾಪ್ ಅಂತ ಹೇಳಿ ಕಮೆಂಟ್ ಮಾಡಿ.